ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಅತ್ಯಂತ ಮಹತ್ವದ ಕಾರ್ಯಕ್ರಮಕ್ಕೆ ಇಂದಿನ ಈ ವಿಡಿಯೋ ನಿಮ್ಮ ಜೀವನದ ದಿಕ್ಕು ಮತ್ತು ಸ್ಥಿತಿಯನ್ನು ಶಾಶ್ವತವಾಗಿ ಬದಲಾಯಿಸಲಿದೆ. ಏಕಾಂತ ಸ್ಥಳದಲ್ಲಿ ಶಾಂತವಾಗಿ ಕುಳಿತು ನನ್ನ ಪ್ರತಿಯೊಂದು ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಇಣುಕಲು ಬಿಡಿ, ಏಕೆಂದರೆ ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯವು ಸರಳ ಜ್ಯೋತಿಷ್ಯ ಲೆಕ್ಕಾಚಾರವಲ್ಲ, ಬದಲಾಗಿ ಕಾಲಚಕ್ರದಿಂದಲೇ ಬರುವ ನೇರ ಸಂಕೇತ. ಬ್ರಹ್ಮಾಂಡದ ಯಾವುದೇ ನಿಯಮವು ತಪ್ಪಿಸಲು ಸಾಧ್ಯವಿಲ್ಲ ಎಂಬ ಸಂಕೇತ. ನಿಮ್ಮ ಹೃದಯವನ್ನು ಹಿಡಿದುಕೊಳ್ಳಿ, ಏಕೆಂದರೆ ನಿಮ್ಮ ರಾಶಿ ಚಕ್ರದವರಿಗೆ ಕಾಲಚಕ್ರ ಸಂಪೂರ್ಣವಾಗಿ ತಿರುಗಿದೆ. ಕಾಲಚಕ್ರವು ತಿರುಗಿದೆ ಮತ್ತು ಈಗ ನೀವು ನಿಮ್ಮ ಸುರಕ್ಷಿತ ಕೀಲಿಗಳನ್ನು ಹಿಡಿದಿಡಲು ಸಿದ್ಧರಾಗಿರಬೇಕು, ಏಕೆಂದರೆ ನಿಮ್ಮ ದುರಾದೃಷ್ಟವು ತೀವ್ರವಾಗಿ ಮತ್ತು ಅದ್ಭುತ ರೀತಿಯಲ್ಲಿ ಬದಲಾಗಲಿದೆ. ಕಳೆದ ಹಲವಾರು ವರ್ಷಗಳು ಮತ್ತು ತಿಂಗಳುಗಳಿಂದ ನೀವು ಏನನ್ನು ಅನುಭವಿಸುತ್ತಿದ್ದೀರಿ ಎಂದು ನಿಮಗೆ ಅಥವಾ ಬಹುಶಃ ಮೇಲೆ ಕುಳಿತಿರುವ ದೇವರಿಗೆ ಮಾತ್ರ ತಿಳಿದಿದೆ. ನೀವು ನಿಮ್ಮ ಜೀವನದಲ್ಲಿ ಹಲವು ಏರಿಳಿತಗಳನ್ನು ಅನುಭವಿಸುತ್ತಿದ್ದೀರಿ. ನೀವು ತುಂಬ ಮಾನಸಿಕ ಹಿಂಸೆಯನ್ನು ಸಹಿಸಿಕೊಂಡಿದ್ದೀರಿ. ಕೆಲವೊಮ್ಮೆ ನಿಮ್ಮ ಮೇಲೆ ಮತ್ತು ಈ ಇಡೀ ವಿಶ್ವದ ನ್ಯಾಯಾಲಯದಲ್ಲಿ ನೀವು ನಂಬಿಕೆಯನ್ನು ಕಳೆದುಕೊಂಡಿದ್ದೀರಿ. ಈ ಪ್ರಶ್ನೆಯು ನಿಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಬರುತ್ತಿತ್ತು: ನನ್ನ ತಪ್ಪೇನು? ನಾನು ಯಾರಿಗೆ ಕೆಟ್ಟದ್ದನ್ನು ಬಯಸಲಿಲ್ಲ. ನಾನು ಯಾವಾಗಲೂ ಜನರಿಗೆ ಸಹಾಯ ಮಾಡಿದ್ದೇನೆ. ಯಾರಾದರೂ ತೊಂದರೆ ಅನುಭವಿಸಿದಾಗಲೆಲ್ಲ ನಾನು ಎಲ್ಲವನ್ನೂ ಬಿಟ್ಟು ಅವರ ಹಿಂದೆ ನಿಂತಿದ್ದೇನೆ. ಆದರೆ ಪ್ರತಿಯಾಗಿ ನನಗೆ ಏನು ಸಿಕ್ಕಿತು? ನೀವು ಎಂದಿಗೂ ಊಹಿಸದ ದ್ರೋಹ, ಬೆನ್ನಿಗೆ ಇರುವಿಕೆ ಮತ್ತು ನನ್ನ ಸ್ವಂತ ಜನರಿಂದ ತಿರಸ್ಕಾರ. ಆದರೆ ನಿಮ್ಮ ರಾಶಿ ಚಕ್ರದವರಿಗೆ ಪ್ರತಿ ಕಣ್ಣೀರನ್ನು ಎಣಿಸುವ ಸಮಯ ಬಂದಿದೆ. ನ್ಯಾಯದ ದೇವರು ಶನಿ ದೇವನು ಈಗ ನಿಮ್ಮ ಜಾತಕದ ಮುಚ್ಚಿದ ಪುಟಗಳನ್ನು ತೆರೆದಿದ್ದಾನೆ. ಅಲ್ಲಿ ನಿಮ್ಮ ಜೀವನದ ಸುವರ್ಣ ಅವಧಿಯು ಬರೆಯಲ್ಪಟ್ಟಿದೆ. ರಾಹು ಮತ್ತು ಕೇತು ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಮತ್ತು ನಿಮ್ಮ ಕುಟುಂಬ ಜೀವನದ ಮೇಲೆ ಇಷ್ಟು ದಿನ ಹಾಕಿದ್ದ ಸಂಕೋಲೆಗಳು ಈಗ ಸಂಪೂರ್ಣವಾಗಿ ಕಡಿದು ಹೋಗಿವೆ. ಕಾಲಚಕ್ರವು ತಿರುಗಿದಾಗ ಒಬ್ಬ ರಾಜನು ಬಡವನಾಗಲು ಮತ್ತು ಒಬ್ಬ ಬಡವನು ರಾಜನಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಮತ್ತು ಈಗ ನಿಮ್ಮ ಜೀವನದಲ್ಲಿ ಆ ಯುಗ ಪ್ರಾರಂಭವಾಗಿದೆ, ಅಲ್ಲಿ ನಿಮ್ಮ ಬಡತನ ಮತ್ತು ನಿಮ್ಮ ಮೇಲೆ ಹೊರೆಯಾಗಿರುವ ಪ್ರತಿಯೊಂದು ಸಾಲದ ಬೆಟ್ಟವು ಬೇಳೆಕಾಳುಗಳಂತೆ ಕರಗುತ್ತವೆ. ನಿಮ್ಮಲ್ಲಿ ಹಲವಾರು ಪ್ರಸ್ತುತ ತೀವ್ರ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದೀರಿ. ಹಲವು ಬರುತ್ತದೆ, ಆದರೆ ಅದು ಎಲ್ಲಿಗೆ ಹೋಗುತ್ತದೆ ಎಂದು ಹೇಳಲಾಗುವುದಿಲ್ಲ. ಒಂದು ಬಾಗಿಲು ತೆರೆದರೆ 4 ಬಾಗಿಲುಗಳು ನಿಮ್ಮ ಮುಂದೆ ಮುಚ್ಚಿಕೊಳ್ಳುತ್ತವೆ. ಮನೆಯಲ್ಲಿ ಯಾರಾದರೂ ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಾರೆ. ಔಷಧಿಗಳ ಮೇಲೆ ಹಣವು ನೀರಿನಂತೆ ಹರಿಯುತ್ತದೆ. ವ್ಯವಹಾರವು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ, ಅಥವಾ ನಿಮಗೆ ಕೆಲಸದಲ್ಲಿ ಅರ್ಹವಾದ ಬಡ್ತಿಯೂ ಸಿಗುತ್ತಿಲ್ಲ. ನಿಮ್ಮ ಕಿರಿಯ ಸಹೋದ್ಯೋಗಿಗಳು ಮುಂದೆ ಸಾಗಿದ್ದಾರೆ. ನಿಮ್ಮ ಪೂರ್ಣ ಸಾಮರ್ಥ್ಯಗಳ ಹೊರತಾಗಿಯೂ ನಿಮ್ಮನ್ನು ನಿಶ್ಚಲಗೊಳಿಸಿದ್ದಾರೆ. ಆದರೆ ಈಗ ಎಚ್ಚರಿಕೆಯಿಂದ ಆಲಿಸಿ, ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಕಡೆ ಇವೆ. ನಿಮ್ಮ ಹಾದಿಗೆ ಅಡ್ಡಿಯಾಗುತ್ತಿದ್ದ ಶಕ್ತಿಗಳು ನಿಮ್ಮ ಸ್ವಂತ ಮನೆಯಲ್ಲಿ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸುತ್ತಿದ್ದ ಗುಪ್ತ ಶತ್ರುಗಳು ಈಗ ನಾಶಕ್ಕೆ ಗುರಿಯಾಗಿದ್ದಾರೆ. ಶನಿ ದೇವರ ಕ್ರೂರ ನೋಟವು ಈಗ ನಿಮ್ಮ ಎಲ್ಲ ಶತ್ರುಗಳ ಮೇಲೆ ಬಿದ್ದಿದೆ. ಅವರು ನಿಮ್ಮನ್ನು ನಿದ್ದೆ ಇಲ್ಲದ ರಾತ್ರಿಗಳಿಂದ ವಂಚಿತಗೊಳಿಸಿದ್ದಾರೆ. ಈಗ ಅಳುವ ಸರದಿ ನಿಮ್ಮದಲ್ಲ, ಈಗ ನಿಮ್ಮ ನೇರತೆ ಮತ್ತು ದಯೆಯನ್ನು ಬಳಸಿಕೊಂಡು ಬಳಲುವವರ ಸರದಿ. ನಿಮ್ಮ ರಾಶಿಯಲ್ಲಿ ಜನಿಸಿದ ಜನರು ಉಕ್ಕಿನ ಹೃದಯವನ್ನು ಹೊಂದಿರುತ್ತಾರೆ. ನೀವು ಸ್ವಾಭಾವಿಕವಾಗಿ ತುಂಬ ಶಾಂತ ಮತ್ತು ಸ್ಪಷ್ಟರು. ನಿಮ್ಮ ಮನಸ್ಸಿನಲ್ಲಿ ಏನೇ ಇರಲಿ ಅದು ಮಾತನಾಡುತ್ತದೆ. ನಿಮಗೆ ಹೀಗೆ ನಟಿಸಬೇಕೆಂದು ತಿಳಿದಿಲ್ಲ ಮತ್ತು ಇದು ನಿಮ್ಮ ದೊಡ್ಡ ದೌರ್ಬಲ್ಯವಾಗುತ್ತದೆ. ಜನರು ಬರುತ್ತಾರೆ, ಸಿಹಿಯಾಗಿ ಮಾತನಾಡುತ್ತಾರೆ, ತಮ್ಮ ತಮ್ಮ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ನಂತರ ನಿಮ್ಮನ್ನು ದೇವಾಲಯದ ಗಂಟೆಯಂತೆ ನಡೆಸಿಕೊಳ್ಳುತ್ತಾರೆ. ಅವರಿಗೆ ನಿಮ್ಮ ಅವಶ್ಯಕತೆ ಇದ್ದಾಗ ನೀವು ಮಧ್ಯರಾತ್ರಿಯಲ್ಲೂ ಸಹಾಯ ಮಾಡಲು ಧಾವಿಸುತ್ತೀರಿ. ಆದರೆ ನಿಮಗೆ ಯಾರಾದರೂ ಬೇಕಾದಾಗ ನಿಮ್ಮ ಸುತ್ತಲೂ ಮೌನ ಮಾತ್ರ ಇರುತ್ತದೆ. ನಿಮ್ಮ ಕೈ ಹಿಡಿಯಲು ಒಬ್ಬ ವ್ಯಕ್ತಿಯೂ ಇಲ್ಲ. ಈ ಒಂಟಿತನ, ಈ ದ್ರೋಹವು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ಛಿದ್ರಗೊಳಿಸಿದೆ. ನೀವು ಒಳಗೆ ಟೊಳ್ಳು ಎಂದು ಭಾವಿಸಿದ್ದೀರಿ, ಆದರೆ ಈಗ ದುರ್ಬಲರಾಗಲು ಅಗತ್ಯವಿಲ್ಲ. ಲಕ್ಷ್ಮೀ ದೇವತೆಯೇ ಬಂದಿದ್ದಾಳೆ. ಮುಂಬರುವ ದಿನಗಳು ನಿಮ್ಮ ಜೀವನದಲ್ಲಿ ಸಂಪತ್ತಿನ ಪ್ರವಾಹವನ್ನು ತರುತ್ತವೆ. ನಿಮ್ಮ ಖಜಾನೆಯು ತುಂಬ ಚಿಕ್ಕದಾಗಿದೆ ಎಂದು ನೀವು ಭಾವಿಸುತ್ತೀರಿ. ನೀವು ಇದ್ದಕ್ಕಿದ್ದಂತೆ ಎಲ್ಲೋ ಅಡಗಿರುವ ಸಂಪತ್ತನ್ನು ಪಡೆಯುತ್ತೀರಿ. ವರ್ಷಗಳಿಂದ ನಿಂತಿರುವ ವ್ಯವಹಾರವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯುತ್ತದೆ. ನೀವು ಲಕ್ಷಾಂತರ ಮತ್ತು ಕೋಟಿ ಸಾಲವನ್ನು ಹೊತ್ತಿದ್ದರೂ ಸಹ ಭಯಪಡಬೇಡಿ. ನೀವು ಮುಂದಿನ ದಿನಗಳಲ್ಲಿ ಆ ಸಾಲದಿಂದ ಸಂಪೂರ್ಣವಾಗಿ ಮುಕ್ತರಾಗಿ ಸ್ವಾಭಿಮಾನದ ಜೀವನವನ್ನು ನಡೆಸುವ ಸಾಧ್ಯತೆಗಳು ಹೆಚ್ಚು.
ಆದರೆ ಈ ಮಹತ್ವದ ರೂಪಾಂತರ ತರದ ಸಮಯದಲ್ಲಿ ನೀವು ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ದಾರಿಗೆ ಬರುತ್ತಿರುವಂತೆ ತೋರುವ ಸಂಪತ್ತು ಸಹ ಹಿಂದೆ ತಿರುಗುತ್ತದೆ. ಮೊದಲನೆಯದಾಗಿ, ನಿಮ್ಮ ಅದೃಷ್ಟವು ಬದಲಾಗಲು ಪ್ರಾರಂಭಿಸಿದ ತಕ್ಷಣ, ಹಣವು ಹರಿಯಲು ಪ್ರಾರಂಭಿಸಿದ ತಕ್ಷಣ ದುರಹಂಕಾರಿಯಾಗಬೇಡಿ. ಹಣ ಬಂದ ತಕ್ಷಣ ಕೆಲವರು ದುರಹಂಕಾರಿಗಳಾಗುತ್ತಾರೆ. ಅವರು ತಮ್ಮ ಭೂಮಿಯನ್ನು ತ್ಯಜಿಸಿ ಆಡಂಬರದ ಜೀವನವನ್ನು ನಡೆಸುತ್ತಾರೆ. ನೀವು ಈ ಬಲೆಗೆ ಬೀಳಬಾರದು. ನೀವು ಹೆಚ್ಚು ಹಣ ಗಳಿಸಿದಷ್ಟು ನೀವು ಹೆಚ್ಚು ವಿನಮ್ರರಾಗುತ್ತೀರಿ, ಏಕೆಂದರೆ ಲಕ್ಷ್ಮಿ ಸಭ್ಯತೆ ಮತ್ತು ಸಾಮರಸ್ಯ ಇರುವ ಮನೆಗಳಲ್ಲಿ ವಾಸಿಸುತ್ತಾಳೆ. ನೀವು ತೆಗೆದುಕೊಳ್ಳಬೇಕಾದ ಎರಡನೆಯ ಪ್ರಮುಖ ಮುನ್ನೆಚ್ಚರಿಕೆ ಎಂದರೆ ನಕಾರಾತ್ಮಕ ಶಕ್ತಿ. ನಿಮ್ಮ ಬಳಿ ಯಾವುದೇ ಒಡೆದ ಗಾಜು, ಹರಿದ, ಬಳಕೆಯಲ್ಲಿಲ್ಲದ ಹಳೆಯ ಬಟ್ಟೆಗಳು ಅಥವಾ ಚಾವಣಿಯ ಮೇಲೆ ರಾಶಿ ಬಿದ್ದಿರುವ ಕಸ ಇದ್ದರೆ ಅವುಗಳನ್ನು ತಕ್ಷಣ ತೆಗೆದುಹಾಕಿ. ಈ ಕಸವು ರಾಹುವನ್ನು ಆಹ್ವಾನಿಸುತ್ತದೆ ಮತ್ತು ರಾಹುವು ಕೋಪಗೊಂಡಾಗ ಪರಿಪೂರ್ಣವೆಂದು ತೋರುವ ಪರಿಸ್ಥಿತಿಯು ಹಾಳಾಗುತ್ತದೆ. ಅಲ್ಲದೆ ನಿಮ್ಮ ಮಾತಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕಾಪಾಡಿಕೊಳ್ಳಿ. ಮುಂಬರುವ ದಿನಗಳಲ್ಲಿ ನೀವು ವಿಚಿತ್ರವಾದ ಕಹಿ ಅಥವಾ ಕೋಪವನ್ನು ಅನುಭವಿಸಬಹುದು. ಇದು ಕೆಲಸದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಅಥವಾ ನಿಮ್ಮ ಸಂಗಾತಿಯೊಂದಿಗೆ ವಾದಗಳಿಗೆ ಕಾರಣವಾಗಬಹುದು. ಸಮಯವು ನಿಮ್ಮ ಕಡೆ ಇರುವುದರಿಂದ ಶಾಂತವಾಗಿರಿ. ನೀವು ಜಗಳವಾಡಿ ಏನನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ಸಮಯವು ಸ್ವಯಂಚಾಲಿತವಾಗಿ ಎಲ್ಲವನ್ನು ನೋಡಿಕೊಳ್ಳುತ್ತದೆ. ಪ್ರೇಮಿಗಳು ಅಥವಾ ವೈವಾಹಿಕ ಜೀವನವು ಒತ್ತಡವನ್ನು ಎದುರಿಸುತ್ತಿರುವವರು ಸಹ ತಮ್ಮ ಸಂಬಂಧಗಳಲ್ಲಿ ಸುಧಾರಣೆಗಳನ್ನು ನೋಡುತ್ತಾರೆ. ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆಗಳು ಬಗೆಹರಿಯುತ್ತವೆ ಮತ್ತು ಸಂಬಂಧವು ಹೆಚ್ಚು ಸಾಮರಸ್ಯವನ್ನು ಹೊಂದುತ್ತದೆ. ನಿಮ್ಮ ರಾಶಿಯಲ್ಲಿ ಜನಿಸಿದವರಿಗೆ ಇದು ಸೋಮಾರಿತನದ ಸಮಯವಲ್ಲ. ಕಾಲಚಕ್ರವು ತಿರುಗಿದೆ. ಇದರ ಅರ್ಥ ನೀವು ಸುಮ್ಮನೆ ಕುಳಿತು ಪವಾಡಕ್ಕಾಗಿ ಕಾಯಬೇಡಿ ಎಂದಲ್ಲ. ವಿಶ್ವವು ನಿಮಗೆ ದಾರಿಯನ್ನು ತೋರಿಸುತ್ತದೆ ಮತ್ತು ಹೊಸ ಅವಕಾಶಗಳನ್ನು ಒದಗಿಸುತ್ತದೆ. ಆದರೆ ನೀವು ಆ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಮತ್ತು ಶ್ರಮಿಸಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ, ಏಕೆಂದರೆ ಋತುಮಾನದ ಕಾಯಿಲೆಗಳು ಅಥವಾ ಮಾನಸಿಕ ಒತ್ತಡವು ಈ ಸುವರ್ಣ ಅವಧಿಯಲ್ಲಿ ಅಡ್ಡಿಪಡಿಸಬಹುದು. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಕಷ್ಟ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳಿಗೆ ಗುರೂಜಿ ಅವರು ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನ್ಯಾಯಾಲಯದ ಪ್ರಕರಣಗಳ ನಿರಂತರ ಜಗಳವು ಕೊನೆಗೊಳ್ಳುತ್ತದೆ ಮತ್ತು ತೀರ್ಪು ನಿಮ್ಮ ಪರವಾಗಿ ಬರುತ್ತದೆ. ತಮ್ಮ ಅಧ್ಯಯನ ಅಥವಾ ವೃತ್ತಿ ಜೀವನದ ಬಗ್ಗೆ ದಿಕ್ಕಿಲ್ಲದ ಭಾವನೆ ಹೊಂದಿದ್ದ ನಿಮ್ಮ ಮಕ್ಕಳು ಸರಿಯಾದ ಮಾರ್ಗಕ್ಕೆ ಮರಳುತ್ತಾರೆ ಮತ್ತು ನಿಮ್ಮ ಮನಸ್ಸಿನ ಮೇಲಿನ ಗಮನಾರ್ಹ ಹೊರೆಯನ್ನು ಹಗುರಗೊಳಿಸುತ್ತಾರೆ. ಈ ಸುವರ್ಣ ಸಮಯದಿಂದ ಸಂಪೂರ್ಣವಾಗಿ ಪ್ರಯೋಜನ ಪಡೆಯಲು ನೀವು ಸೋಮಾರಿತನವನ್ನು ತಪ್ಪಿಸಲು ನೆನಪಿಟ್ಟುಕೊಳ್ಳಬೇಕು. ನಿಮ್ಮ ಬೆಳಗ್ಗೆಯನ್ನು ಬೇಗನೆ ಪ್ರಾರಂಭಿಸಿ ಮತ್ತು ನಿಮ್ಮ ದೇವತೆಯನ್ನು ಧ್ಯಾನಿಸಿ. ಮುಂದಿನ 3 ದಿನಗಳಲ್ಲಿ ನಿಮ್ಮ ಇಡೀ ಕುಟುಂಬಕ್ಕೆ ನಗುವನ್ನು ತರುವಂತಹ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಸ್ವೀಕರಿಸಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ನೋಡುತ್ತಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮ್ಮ ಮನೆಗೆ ಹೊರಟಿರುವ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಲು ಯಾವಾಗಲೂ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿ ಮತ್ತು ಚೆನ್ನಾಗಿ ಬೆಳಗಿಸಿ. ಸಂಜೆ ಮನೆಯ ಬಾಗಿಲನ್ನು ಕತ್ತಲೆಯಾಗಿಡಲು ಬಿಡಬೇಡಿ. ಈ ಅದೃಷ್ಟವು ಹಿಮ್ಮುಖವು ಕಾಕತಾಳೀಯವಲ್ಲ, ಇದು ನಿಮ್ಮ ಕ್ರಿಯೆಗಳ ಫಲ. ಈಗ ನಿಮ್ಮ ಮೇಲಿದೆ. ನಿಮ್ಮ ಸುರಕ್ಷಿತ ಕೀಲಿಗಳನ್ನು ಪೂರ್ಣ ಜವಾಬ್ದಾರಿಯೊಂದಿಗೆ ನಿರ್ವಹಿಸಿ. ನಿಮ್ಮ ವಿವೇಚನೆಯನ್ನು ಬಳಸಿ ಮತ್ತು ಈ ಸುವರ್ಣ ಅವಧಿಯಲ್ಲಿ ಇತಿಹಾಸವನ್ನು ನಿರ್ಮಿಸಲು ಸಂಪೂರ್ಣವಾಗಿ ಸಿದ್ಧರಾಗಿರಿ. ನ್ಯಾಯದ ದೇವರ ಆಶೀರ್ವಾದವು ನಿಮ್ಮೊಂದಿಗೆ ಇದೆ. ಇದರೊಂದಿಗೆ ಅದೃಷ್ಟದ ಚಕ್ರವು ಇಷ್ಟು ವೇಗವಾಗಿ ತಿರುಗಿದಾಗ ವ್ಯಕ್ತಿಯೊಳಗೆ ಅಜ್ಞಾತ ಭಯವು ಬೆಳಗಲು ಪ್ರಾರಂಭಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಎಲ್ಲವೂ ಹೇಗೆ ಇಷ್ಟು ಬೇಗ ಮತ್ತು ಚೆನ್ನಾಗಿ ನಡೆಯುತ್ತಿದೆ ಎಂದು ನೀವು ಆಶ್ಚರ್ಯಪಡಬಹುದು. ಚಂಡಮಾರುತದ ಮೊದಲು ಇದು ಶಾಂತವಾಗಿಯೇ, ಆದರೆ ಈ ನಕಾರಾತ್ಮಕ ಆಲೋಚನೆಯನ್ನು ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ಹೊರಹಾಕಿ. ಇದು ತಾತ್ಕಾಲಿಕ ಸಂತೋಷವಲ್ಲ, ಇದು ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ಗಳಿಸಿದ ತಾಳ್ಮೆಯ ಫಲ.
ನಿಮ್ಮ ಪರೀಕ್ಷಾ ಅವಧಿಯು ಈಗ ಮುಗಿದಿದೆ ಮತ್ತು ಪ್ರತಿಫಲಗಳ ಸಮಯವು ಪ್ರಾರಂಭವಾಗಿದೆ. ಮುಂಬರುವ ದಿನಗಳಲ್ಲಿ ಭೂಮಿ, ಕಟ್ಟಡ ಮತ್ತು ವಾಹನಗಳನ್ನು ಪಡೆಯುವ ಬಲವಾದ ಅವಕಾಶಗಳಿವೆ. ನೀವು ನಿಮ್ಮ ಸ್ವಂತ ಮನೆಯನ್ನು ನಿರ್ಮಿಸುವ ಅಥವಾ ಹೊಸ ವಾಹನವನ್ನು ಖರೀದಿಸುವ ಕನಸು ಕಂಡಿದ್ದರೆ, ಅದು ಹಣಕಾಸಿನ ನಿರ್ಬಂಧಗಳು ಅದನ್ನು ಸಾಧಿಸಲು ನಿಮ್ಮನ್ನು ತಡೆಯುತ್ತಿದ್ದರೆ, ಆ ಅಡೆತಡೆಗಳು ಈಗ ಶಾಶ್ವತವಾಗಿ ತೆಗೆದುಹಾಕಲ್ಪಡುತ್ತದೆ. ನಿಮ್ಮ ಬಾಕಿ ಇರುವ ಎಲ್ಲ ಶುಭ ಕಾರ್ಯಗಳು ಒಂದೊಂದಾಗಿ ಪೂರ್ಣಗೊಳ್ಳುವಷ್ಟು ಹಣದ ಹರಿವು ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯು ಎಷ್ಟು ಹೆಚ್ಚಾಗುತ್ತದೆ ಎಂದರೆ, ನಿನ್ನೆಯವರೆಗೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮ ಸಲಹೆಯನ್ನು ಪಡೆಯಲು ಉತ್ಸುಕರಾಗುತ್ತಾರೆ. ಆದರೆ ಈ ಸುವರ್ಣ ಅವಧಿಯಲ್ಲಿ ನಿಮಗೆ ರಹಸ್ಯ ಎಚ್ಚರಿಕೆಯನ್ನು ಸಹ ನೀಡಲಾಗುತ್ತಿದೆ. ಸಂಪತ್ತು ಮತ್ತು ಯಶಸ್ಸಿನ ಆಗಮನದ ಜೊತೆಗೆ ಯಾವುದೋ ರೂಪದಲ್ಲಿ ಸಾಲ ಅಥವಾ ಹಣಕಾಸಿನ ಸಹಾಯವನ್ನು ಕೇಳುವ ಕೆಲವು ಜನರತ್ತ ನೀವು ಆಕರ್ಷಿತರಾಗುತ್ತೀರಿ. ನೆನಪಿಡಿ, ಈ ಸಮಯದಲ್ಲಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಿ, ವಿಶೇಷವಾಗಿ ನೀವು ಸಂಪೂರ್ಣವಾಗಿ ನಂಬದವರಿಗೆ ಈಗ ಈ ಅವಧಿಯಲ್ಲಿ ನೀವು ಸಾಲ ನೀಡಿದ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆಗಳು ಕಡಿಮೆ ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಅನಗತ್ಯ ಒತ್ತಡವನ್ನು ಉಂಟು ಮಾಡಬಹುದು. ನಿಮ್ಮ ಹಣವನ್ನು ಸುರಕ್ಷಿತವಾಗಿಡಲು ಮಾತ್ರವಲ್ಲದೆ ನಿಮ್ಮ ವಿವೇಕವನ್ನು ಹಾಗೆಯೇ ಉಳಿಸಿಕೊಳ್ಳಲು ನೀವು ನಿಮ್ಮ ಸೇಫ್ ಕೀಲಿಯನ್ನು ಇಟ್ಟುಕೊಳ್ಳಬೇಕು. ಸ್ನೇಹಿತರೆ, ಬ್ರಹ್ಮಾಂಡದ ದೈವಿಕ ಶಕ್ತಿಗಳು ಈಗಾಗಲೇ ನಿಮ್ಮ ಹಣೆಯ ಮೇಲೆ ವಿಜಯದ ತಿಲಕವನ್ನು ಇರಿಸಿವೆ. ನಿಮ್ಮ ರಾಶಿ ಚಕ್ರದ ಇತಿಹಾಸದಲ್ಲಿ ಶ್ರೇಷ್ಠ ಮತ್ತು ಅತ್ಯಂತ ಅದ್ಭುತವಾದ ಅವಧಿಯು ಈಗ ಪ್ರಾರಂಭವಾಗುವುದರಿಂದ ಸಂಪೂರ್ಣ ಸಕಾರಾತ್ಮಕತೆಯೊಂದಿಗೆ ಮುಂದುವರೆಯಿರಿ. ಅಲ್ಲದೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಕಾಲಚಕ್ರವು ಪೂರ್ಣ ವೇಗದಲ್ಲಿ ತಿರುಗಿದಾಗ ಅದು ನಿಮ್ಮ ಜೀವನದಿಂದ ಹಳೆಯ ಸಂಬಂಧಗಳಿಗೆ ಅಥವಾ ಮಾನಸಿಕ ಹಿಂಸೆ ಮತ್ತು ಕಣ್ಣೀರನ್ನು ತಂದ ಗಾಯಗಳಿಗೆ ಅಂಟಿಕೊಂಡಿದ್ದ ನಿಮ್ಮನ್ನು ಶಾಶ್ವತವಾಗಿ ಮುಕ್ತಗೊಳಿಸುತ್ತದೆ. ಆ ನೆನಪುಗಳಿಂದ ಶಾಶ್ವತವಾಗಿ ಮುಕ್ತರಾಗುವ ಸಮಯ ಈಗ. ಈ ಕಾಲಚಕ್ರವು ನಿಮಗೆ ಎಂದಿಗೂ ಸೇರಿದ್ದಕ್ಕಾಗಿ ಅಳುವುದನ್ನು ನಿಲ್ಲಿಸಲು ಮತ್ತು ಬ್ರಹ್ಮಾಂಡವು ನೀಡಬೇಕಾಗಿದ್ದನ್ನು ಎರಡೂ ಕೈಗಳಿಂದ ಅಪ್ಪಿಕೊಳ್ಳಲು ಸಿದ್ಧರಾಗಲು ಕಲಿಸುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಕುಟುಂಬ ಜೀವನವು ಅಭೂತಪೂರ್ವ ಶಾಂತಿಯನ್ನು ಅನುಭವಿಸುತ್ತದೆ. ಆ ನಕಾರಾತ್ಮಕ ಶಕ್ತಿಯು ಈಗ ಸಂಪೂರ್ಣವಾಗಿ ಕರಗುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವು ಮೇಲುಗೈ ಸಾಧಿಸುತ್ತದೆ, ಎಲ್ಲರ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಇದಲ್ಲದೆ ನೀವು ಪೂರ್ವಜರ ಆಸ್ತಿ, ಭೂಮಿ ಅಥವಾ ಸ್ಥಗಿತಗೊಂಡ ಒಪ್ಪಂದವನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದರೆ ಮತ್ತು ನೀವು ನಿರಂತರವಾಗಿ ನಷ್ಟವನ್ನು ಅನುಭವಿಸುತ್ತಿದ್ದರೆ, ಖರೀದಿದಾರನು ಇದ್ದಕ್ಕಿದ್ದಂತೆ ಹೊರಹೊಮ್ಮುತ್ತಾನೆ ಮತ್ತು ಅವರು ನಿಮಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೀಡುತ್ತಾರೆ. ಹಣವು ಏಕಕಾಲದಲ್ಲಿ ಬಹು ಮೂಲಗಳಿಂದ ಹರಿಯುವುದರಿಂದ ನಿಮ್ಮ ಸೇಫ್ನ ಕೀಲಿಯನ್ನು ನೀವು ಬಹಳ ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕಾದ ಸಮಯ ಇದು. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ವ್ಯವಹಾರ ಮತ್ತು ಕೆಲಸದ ವಿಷಯಕ್ಕೆ ಬಂದಾಗ ಸ್ವಲ್ಪ ಜಾಗರೂಕರಾಗಿರಬೇಕು. ನಿಮ್ಮ ಅದೃಷ್ಟವು ಈಗ ಉತ್ತುಂಗದಲ್ಲಿದೆ, ಆದ್ದರಿಂದ ನೀವು ಎಲ್ಲ ಲಾಭ ಮತ್ತು ಕ್ರೆಡಿಟ್ ಅನ್ನು ಪಡೆಯುವುದು ಖಚಿತ. ಆದರೆ ಇದು ನಿಮ್ಮ ಸಂಗಾತಿ ಅಥವಾ ಸಹೋದ್ಯೋಗಿಗಳನ್ನು ರಹಸ್ಯವಾಗಿ ಅಸೂಯೆ ಪಡುವಂತೆ ಮಾಡಬಹುದು. ನಿಮ್ಮ ರಹಸ್ಯ ಯೋಜನೆಗಳು ಅಥವಾ ನಿಮ್ಮ ಮುಂದಿನ ಯೋಜನೆಗಳನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಬೇಡಿ. ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡುವುದು ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ಎಂದು ಸಾಬೀತುಪಡಿಸುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯವರಿಗೆ ನಿಮ್ಮ ಭಯವನ್ನು ಸಂಪೂರ್ಣವಾಗಿ ಬಿಡುವ ಸಮಯ ಬಂದಿದೆ. ಅದೃಷ್ಟವು ತಿರುಗಿದಾಗ ಅದು ಯಾರ ಸಾಕ್ಷ್ಯ ಅಥವಾ ಅನುಮೋದನೆಯ ಅಗತ್ಯವಿರುವುದಿಲ್ಲ. ಶನಿಯು ಸ್ವತಃ ನಿಮಗಾಗಿ ನ್ಯಾಯದ ಧ್ವಜವನ್ನು ಎತ್ತಿದ್ದಾನೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯ ಬಾಗಿಲನ್ನು ತಟ್ಟಿದ್ದಾಳೆ. ನಿಮ್ಮ ರಾಶಿ ಚಕ್ರದ ಇತಿಹಾಸದಲ್ಲಿ ಈ ದೊಡ್ಡ ಮತ್ತು ಅತ್ಯಂತ ಅದ್ಭುತವಾದ ಅಧ್ಯಯನವು ಈಗ ಸಂಪೂರ್ಣವಾಗಿ ಪ್ರಾರಂಭವಾಗಿರುವುದರಿಂದ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ವಿವೇಚನೆ ಮತ್ತು ನಿಮ್ಮ ಸುರಕ್ಷತೆಯ ಕೀಲಿಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ಒಂದು ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ, ವಿಧಿಯ ದಾಳಗಳು ತಿರುಗಿದಾಗ ಅದು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವುದಲ್ಲದೆ ನಿಮ್ಮ ಸ್ವಾಭಿಮಾನವನ್ನು ಮರು ವ್ಯಾಖ್ಯಾನಿಸುತ್ತದೆ. ನೀವು ನಿಮ್ಮ ಸ್ವಂತ ಹಕ್ಕುಗಳಿಗಾಗಿ ಬೇಡಿಕೊಳ್ಳಬೇಕಾದ ಅಸಹಾಯಕತೆಯು ಈಗ ಶಾಶ್ವತವಾಗಿ ಮಾಯವಾಗಿದೆ. ನೀವು ಇನ್ನು ಮುಂದೆ ಭಿಕ್ಷುಕರಲ್ಲ, ಬದಲಾಗಿ ನಿಮ್ಮ ಸ್ವಂತ ಹಣೆಬರಹದ ಶಿಲ್ಪಿ. ನಿಮ್ಮ ಸೇಫ್ ಕೀಲಿಯು ಈ ಹೊಸದಾಗಿ ಕಂಡುಕೊಂಡ ಶಕ್ತಿ ಮತ್ತು ಸ್ವಾವಲಂಬನೆಯನ್ನು ಸಂಕೇತಿಸುತ್ತಿದೆ. ಮುಂಬರುವ ವಾರಗಳಲ್ಲಿ ನಿಮ್ಮ ವೃತ್ತಿ ಮತ್ತು ಸಾಮಾಜಿಕ ವಲಯವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಉನ್ನತ ಸ್ಥಾನದಲ್ಲಿರುವ ಪ್ರಭಾವಿ ಜನರೊಂದಿಗೆ ನೀವು ಸಂಪರ್ಕ ಸಾಧಿಸುತ್ತೀರಿ.
ರಾಜಕೀಯ ಆಡಳಿತ ಅಥವಾ ಪ್ರಮುಖ ಸಂಸ್ಥೆಗಳಲ್ಲಿ ತೊಡಗಿರುವ ಜನರು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ಜಗತ್ತಿಗೆ ಪ್ರದರ್ಶಿಸಲು ನೀವು ಒಂದು ವೇದಿಕೆಯನ್ನು ಕಂಡುಕೊಳ್ಳುತ್ತೀರಿ. ಈ ಸಮಯವು ಈ ರಾಶಿ ಚಕ್ರ ಚಿಹ್ನೆಯು ಮಹಿಳೆಯರಿಗೆ ವಿಶೇಷವಾಗಿ ಅದ್ಭುತವೆಂದು ಸಾಬೀತುಪಡಿಸುತ್ತದೆ. ಸ್ನೇಹಿತರೆ, ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಶನಿಯ ನ್ಯಾಯವು ಈಗ ನಿಮ್ಮ ಜೀವನಕ್ಕೆ ಹೊಸ ಮತ್ತು ಭವ್ಯವಾದ ದಿಕ್ಕನ್ನು ನೀಡಲು ಸಜ್ಜಾಗಿದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸುವರ್ಣ ಇತಿಹಾಸದ ಈ ಅತ್ಯಂತ ಅದ್ಭುತ ಅಧ್ಯಯನವು ಈಗ ಸಂಪೂರ್ಣವಾಗಿ ಜೀವಂತವಾಗಿರುವುದರಿಂದ ಧೈರ್ಯ, ಅಚಲ ನಂಬಿಕೆ ಮತ್ತು ನಿಮ್ಮ ನಿಧಿಯ ಕಿಲಿಗಳ ದೃಢವಾದ ಹಿಡಿತದಿಂದ ಮುಂದುವರಿಯಿರಿ. ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟರೆ ಮತ್ತು ಅಂತಹ ನಿಖರವಾದ, ಆಸಕ್ತಿದಾಯಕ ಮತ್ತು ಉಪಯುಕ್ತ ವಿಡಿಯೋಗಳನ್ನು ಮೊದಲು ನೋಡಲು ಬಯಸಿದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂಬರುವ ಯಾವುದೇ ಪ್ರಮುಖ ವಿಡಿಯೋಗಳನ್ನು ನೀವು ತಪ್ಪಿಸಿಕೊಳ್ಳದಂತೆ ಖಚಿತಪಡಿಸಿಕೊಳ್ಳಲು ಬೆಲ್ ಐಕಾನ್ ಒತ್ತಿರಿ. ನಿಮ್ಮ ಸಣ್ಣ ಚಂದಾದಾರಿಕೆಯು ಇನ್ನೂ ಉತ್ತಮ ವಿಡಿಯೋಗಳನ್ನು ಮಾಡಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಜೈ ಶ್ರೀ ಹನುಮಾನ್.